ತೀವ್ರತರನಾದಂಥ ವಿಪತ್ತಿನ ಸಂದರ್ಭಗಳಲ್ಲಿ ಈ SDRF ಹಣ ಖಾಲಿ ಆದರೆ ಪರ್ಯಾಯ ಮಾರ್ಗಗಳೇನು? ಈ ಪರ್ಯಾಯ ಮಾರ್ಗಗಳ ಪೈಕಿ ಪ್ರಮುಖವಾದದ್ದು NDRF. NDRF ಅಂದ್ರೆ ಏನು? ವಿಪತ್ತಿನ ಸಂದರ್ಭದಲ್ಲಿ NDRF ಹೇಗೆ ನೆರವಿಗೆ ಬರುತ್ತೆ? ಇದಕ್ಕಿರುವಂಥ ಮಾನದಂಡಗಳಾದ್ರೂ ಏನು? ವಿಪತ್ತಿನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ NDRF ನಿಧಿ ಪಡೆಯೋದು ಹೇಗೆ? ಬೇಸಿಕಲಿ ಈ ನಿಧಿ ರಾಜ್ಯಕ್ಕೆ ಬರೋದು ಹೇಗೆ? ಹಾಗಾದ್ರೆ SDRF ನಂತೆಯೇ NDRF ನಲ್ಲೂ ಕೂಡ ರಾಜ್ಯದ ಪಾಲಿರುತ್ತಾ ಅಥವಾ ಕೇಂದ್ರದ ಪಾಲು ಮಾತ್ರನಾ? ಮಿಟಿಗೇಷನ್ ಫಂಡ್ ಅಂದ್ರೆ ಏನು? ಎಲ್ಲವನ್ನ ನೋಡೋಣ ಇವತ್ತಿನ ಎಳೆಯಾಗಿ. ಎಳೆಯಲ್ಲಿ ನಾವು SDRF ಅದಕ್ಕಿರುವ ಮಾರ್ಗಸೂಚಿ, ಮಾನದಂಡ, ಬಳಕೆಯ ವಿಧಾನ, ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಪ್ರಮಾಣ, ಕೇಂದ್ರದಿಂದ ಬರುವ ಹಣ, ಅದನ್ನ ಬಳಕೆ ಮಾಡುವ ವಿಧಾನ ಎಲ್ಲವನ್ನ ಕೂಡ ನೋಡಿದ್ವಿ. ಆ SDRF ಹಣ ಖಾಲಿಯಾದ್ರೆ ಆಗ ರಾಜ್ಯ ಸರ್ಕಾರದ ಮುಂದಿರುವಂತ ಪರ್ಯಾಯ ಮಾರ್ಗಗಳೇನು ಈಗ ನೋಡೋಣ. ಅಂದರೆ ಏನು? ಪರ್ಯಾಯ ಮಾರ್ಗಗಳು. ಯಾವುದೇ ದೊಡ್ಡ ವಿಪತ್ತಿನಿಂದಾಗಿ ರಾಜ್ಯದ SDRF ಹಣ ಸಂಪೂರ್ಣ ಖಾಲಿಯಾದ್ರೆ ರಾಜ್ಯದ ಮುಂದೆ 3 ಮಾರ್ಗಗಳಿವೆ. ಮೊದಲನೆಯದಾಗಿ ಮುಂದಿನ ವರ್ಷ ಬಿಡುಗಡೆಯಾಗಬೇಕಾಗಿರುವ SDRF ಕೇಂದ್ರದ ಪಾಲಿನ 25% ಹಣವನ್ನ ಮುಂಚಿತವಾಗಿಯೇ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಕೋರಬಹುದು. ಎರಡನೇದಾಗಿ ರಾಜ್ಯ ಸರ್ಕಾರದ ಬಳಿ ಇರುವಂತಹ ಕಂಟಿಂಜೆನ್ಸಿ ಫಂಡ್ ನಿಂದ ಅಂದರೆ ತುರ್ತು ನಿಧಿಯಿಂದ ಹಣ ಬಳಸಬಹುದು. ಮೂರನೆಯದು ಅಥವಾ ಅತ್ಯಂತ ಪ್ರಮುಖವಾದದ್ದು NDRF ಅಂದರೆ ರಾಷ್ಟ್ರೀಯ ವಿಪತ್ತು ಸ್ಪಂದನಾ ನಿಧಿ. ವಿಪತ್ತಿನ ತೀವ್ರತೆ ಹೆಚ್ಚಿದ್ದಾಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಸಲ್ಲಿಸಿ NDRF ನಿಂದ ಹೆಚ್ಚುವರಿ ಆರ್ಥಿಕ ನೆರವನ್ನ ಪಡೆಯಬಹುದು. ಈ ಪೈಕಿ ಪ್ರಮುಖವಾದದ್ದು NDRF ನಿಂದ ರಾಜ್ಯ ಸರ್ಕಾರ ನೆರವು ಪಡೆಯುವುದು. ಈ ಪ್ರಕ್ರಿಯೆ ಹೇಗೆ ನೋಡೋಣ. SDRF ಹಣ ಸೀಮಿತವಾಗಿರುವುದು ದೊಡ್ಡ ಮಟ್ಟದ ಬರಕ್ಕೆ ಅದು ಸಾಲುವುದಿಲ್ಲ. ಆಗ ರಾಜ್ಯ ಸರ್ಕಾರ NDRF ನಿಂದ ಹಣ ಪಡೆಯುವುದಕ್ಕೆ ರಾಜ್ಯದಲ್ಲಿ ಆಗಿರುವ ಒಟ್ಟು ನಷ್ಟ ಎಷ್ಟು, ಬಾಧಿತರಾಗಿರುವ ರೈತರ ಸಂಖ್ಯೆ ಎಷ್ಟು ಮತ್ತು ಕೇಂದ್ರದಿಂದ ಎಷ್ಟು ಹಣ ಬೇಕು ಅಂತ ಸವಿಸ್ತಾರವಾದ ಮೆಮೊರಾಂಡಮ್ ಅಂದರೆ ಮನವಿ ಪತ್ರ ಸಿದ್ಧಪಡಿಸಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಲ್ಲಿಸಬೇಕು. ಈ ಮನವಿನ ಆಧರಿಸಿ ಕೇಂದ್ರ ಸರ್ಕಾರವು ಅಂತರ ಸಚಿವಾಲಯ ಕೇಂದ್ರ ತಂಡವನ್ನ ಅಂದರೆ ಇಂಟರ್ ಮಿನಿಸ್ಟರಿಯಲ್ ಸೆಂಟ್ರಲ್ ಟೀಮ್ ರಾಜ್ಯಕ್ಕೆ ಕಳುಹಿಸುತ್ತದೆ. ಈ ತಂಡವು ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತದೆ. ಕೇಂದ್ರ ತಂಡವು ನೀಡುವ ವರದಿಯನ್ನ ಗೃಹ ಸಚಿವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಪರಿಶೀಲಿಸಿ ರಾಷ್ಟ್ರೀಯ ವಿಪತ್ತು ಸ್ಪಂದನಾ ನಿಧಿಯಿಂದ ಅಂದ್ರೆ NDRF ನಿಂದ ಹೆಚ್ಚುವರಿ ಹಣ ಬಿಡುಗಡೆ ಮಾಡುತ್ತದೆ. SDRF ಹಣದಲ್ಲಿ 75% ಕೇಂದ್ರ ಸರ್ಕಾರದ ಪಾಲಿದ್ರೆ 25% ರಾಜ್ಯದ ಪಾಲಿರುತ್ತೆ. ಆದರೆ NDRF ಹಣ ಪೂರ್ತಿ ಕೇಂದ್ರದ್ದೇ ಆಗಿರುತ್ತೆ ಎಂಬ ಮಾಹಿತಿ ನೀಡಿದ್ರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ. ಅಲ್ಲಿ ನಾರ್ಮ್ಸ್ ಎಲ್ಲ ಒಂದೇ, ಡಿಕ್ಲರೇಷನ್ನು ಇವಾಗ SDRF ಏನಕ್ಕೆ ಮಾಡಿರ್ತಾರೋ NDRFಗೂ ಅದೇ ಇರ್ತದೆ. ನೀವು ಇದೇ ಮಾರ್ಗಸೂಚಿಗಳು ಒಂದೇ ಇರ್ತದೆ. ಆದರೆ ಕಂಪ್ಲೀಟ್ ಫಂಡು ಸೆಂಟ್ರಲ್ ಗೌರ್ಮೆಂಟ್ ಫಂಡು, NDRF ಅಂದರೆ ಅವ್ರ ಫಂಡು. NDRF ನಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಈ ಹಣ ಬೆಳೆ ನಷ್ಟ, ಜಾನುವಾರುಗಳ ಸಾವು, ಮೇವು ಹೀಗೆ ಬಳಸಬಹುದು. ಆದರೆ ಇದು ಶಾಶ್ವತ ಪರಿಹಾರವಲ್ಲ, ಬದಲಾಗಿ ತಾತ್ಕಾಲಿಕ ರಿಲೀಫ್ ಅಷ್ಟೇ ಅನ್ನೋದು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ ಅವರ ಮಾತು. ಯಾವುದೇ ಈ SDRF NDRF ಅನ್ನೋದು ಕೇವಲ ಏನು ವಿಪತ್ತುಗಳು ಸಂಭವಿಸಿದಾಗ ಅವನ್ನ ಸ್ವಲ್ಪ ಎದ್ದು ನಿಂತ್ಕೊಂಡಂಗೆ ಮಾಡೋಕ್ಕೆ ಮಾತ್ರ. ಅವು ನಿಮ್ಮನ್ನು ಪೂರ್ತಿಯಾಗಿ ಜೀವನ ಪೂರ್ತಿ ಎತ್ತಿ ನಿಲ್ಲಿಸ್ತಾವಂತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಕೊಡೋದು ರಿಲೀಫ್ ಅಂತ. ಇದು ಕಾಂಪೆನ್ಸೇಷನ್ ಅಲ್ಲ, ಇಟ್ ಈಸ್ ಓನ್ಲಿ ಎ ರಿಲೀಫ್. ಸೊ ಅದರಿಂದ ಅದು ಏನೋ ಒಂದು ಆ ಟೈಮಲ್ಲಿ ಅವ್ರಿಗೆ ಇವಾಗ ಇನ್ಪುಟ್, ಇವಾಗ ನೀವೆಲ್ಲ ಬೆಳೆ ಸೀಡ್ಸ್ ಹಾಕಿರ್ತೀರ, ಫರ್ಟಿಲೈಸರ್ಸ್ ಹಾಕಿರ್ತೀರ, ಲೇಬರ್ ಹಾಕಿರ್ತೀರ, ಅದೆಲ್ಲ ಲಾಸ್ ಆಗಿರ್ತದೆ. ಆ ಲಾಸ್ನ ಬರ್ಸೋಕ್ಕೆ ಮಾತ್ರ ಕೊಡೋದು. ನೀವು ನಂದು ಬೆಳೆ ಇಷ್ಟು ಬರ್ತಾಯಿತ್ತು, ಬೆಳೆ ಬಂದಿದ್ದರೆ 10 ಲಕ್ಷ ಅದಲ್ಲ. ಈ ಬೆಳೆಗೆ ಏನು ಇನ್ಪುಟ್ ಸಬ್ಸಿಡಿ ಹಾಕ್ತಾರೆ ಅದನ್ನು ಕೇಳೋದು ಅವರು, ಅಷ್ಟು ಮಾತ್ರ ಇನ್ಪುಟ್ ಸಬ್ಸಿಡಿ ಅಂತ ಕೊಡೋದು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಅದನ್ನು ಬಿಟ್ಟು ನೀವು 5% ಬಳಸೋಕ್ಕಾಗೋದಿಲ್ಲ. ಅದು ಹೇಳ್ತೀನಲ್ಲ, ಇವಾಗ ಮೊದಲು ರಿಲೀಫ್ ಅಂದರೆ ಲಾಸ್ ಆಗಿರೋದಕ್ಕೆ,
ಕ್ರಾಪ್ ಲಾಸ್ ಆಗಿದ್ರೆ ಕೊಡ್ತಾರೆ, ಅನಿಮಲ್ಸ್ ಏನಾರ ಡೆತ್ ಆಗಿದ್ರು ಕೊಡ್ತಾರೆ, ಫಾಡರ್ಗೆ ಬೇಕಾದರೆ ಬಳಸ್ಕೊಬೋದು, ಫಾಡರ್ ಬೇಕಂದರೆ ಬಳಸ್ಕೊಬೋದು, ನೀರಿಗೆ ಬಳಸ್ಬೋದು, ಎಲ್ಲಿ ಕುಡಿಯೋ ನೀರು ಅವೆಲ್ಲನೂ ಅದು ಕವರ್ ಆಗಿದೆ, ಅವೆಲ್ಲನೂ ಮಾಡ್ಬೋದು. ಪರಿಹಾರ ರೂಪದಲ್ಲಿ ಪರಿಹಾರ ಅಫ್ಕೋರ್ಸ್ ಪರಿಹಾರ ಅಂತ ಅನ್ಕೊಬೋದು ನಾವು, ರಿಲೀಫ್ ಅಷ್ಟೇ. ಅದು ನಿಮಗೆ ಪರಿಹಾರ ಅಂದರೆ ನೀವು ಕಂಪ್ಲೀಟ್ ಇದಲ್ಲ. ಬರ ಅಥವಾ ತೀವ್ರ ಪ್ರವಾಹದ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಎನ್ಡಿಆರ್ಎಫ್ನಿಂದ ಈ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು. ಹಾಗೆ ಮಾಡದೆ ಹೋದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಬಹುದು. ಈ ಮೂಲಕ ನ್ಯಾಯಾಲಯದಿಂದಲೇ ಆದೇಶ ಕೊಡಿಸಿ ಎನ್ಡಿಆರ್ಎಫ್ ಹಣ ಪಡೆಯಬಹುದು. ಉದಾಹರಣೆಗೆ 2024ರಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪದ ಬಳಿಕ ಕರ್ನಾಟಕಕ್ಕೆ 3,454 ಕೋಟಿಗಿಂತ ಹೆಚ್ಚಿನ ಎನ್ಡಿಆರ್ಎಫ್ ಹಣ ಸಿಕ್ಕಿದ್ದನ್ನು ಸ್ಮರಿಸಬಹುದು. ಶಮನ ನಿಧಿ ಎಂದರೆ ವಿಪತ್ತು ಸಂಭವಿಸಿದಾಗ ಆಗುವ ನಷ್ಟದ ತೀವ್ರತೆಯನ್ನು ಮುಂಚಿತವಾಗಿಯೇ ತಗ್ಗಿಸುವ ಅಥವಾ ತಡೆಗಟ್ಟುವ ದೀರ್ಘಕಾಲೀನ ಪ್ರಕ್ರಿಯೆ. ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ನಿಧಿಗಳು ವಿಪತ್ತು ಸಂಭವಿಸಿದ ನಂತರ ತಕ್ಷಣದ ರಕ್ಷಣೆ ಮತ್ತು ತಾತ್ಕಾಲಿಕ ಪರಿಹಾರಕ್ಕೆ ಬಳಕೆಯಾದರೆ, ಮಿಟಿಗೇಷನ್ ಫಂಡ್ ಅಥವಾ ವಿಪತ್ತು ಶಮನ ನಿಧಿಯನ್ನ ವಿಪತ್ತು ಬರುವ ಮುಂಚಿತವಾಗಿಯೇ ಅದರ ಅಪಾಯವನ್ನು ಕಡಿಮೆ ಮಾಡುವ ದೀರ್ಘಕಾಲೀನ ಕಾಮಗಾರಿಗಳಿಗೆ ಬಳಸಲಾಗುತ್ತದೆ. ಇದಕ್ಕೆ ಸರಳ ಉದಾಹರಣೆ ಎಂದರೆ ಎಸ್ಡಿಆರ್ಎಫ್ನಲ್ಲಿ ಪ್ರವಾಹ ಬಂದಾಗ ಜನರನ್ನ ರಕ್ಷಿಸಿ ಗಂಜಿ ಕೇಂದ್ರ ತೆರೆಯುವುದು. ಪರಿಹಾರ ಅಂದರೆ ಮುಂದಿನ ವರ್ಷ ಪ್ರವಾಹ ಬರದಂತೆ ತಡೆಯುವುದಕ್ಕೆ ಮುಂಚಿತವಾಗಿಯೇ ತಡೆಗೋಡೆ ನಿರ್ಮಿಸುವುದು. ನದಿಯ ಹೂಳು ಎತ್ತುವುದು ಶಮನ. ಇದಕ್ಕಾಗಿ ಬಳಸುವ ಹಣವೇ ವಿಪತ್ತು ಶಮನ ನಿಧಿ ಅಥವಾ ಮಿಟಿಗೇಷನ್ ಫಂಡ್. ವಿಪತ್ತು ಶಮನ ನಿಧಿ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಎರಡರಲ್ಲೂ ಕೂಡ ಇರುತ್ತೆ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ಭಾರತದಲ್ಲಿ ವಿಪತ್ತು ನಿಧಿಯ ರಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಪರಿಹಾರ ಮತ್ತು ಶಮನ ಎರಡಕ್ಕೂ ಪ್ರತ್ಯೇಕ ನಿಧಿಗಳನ್ನು ಸ್ಥಾಪಿಸಲಾಗಿದೆ. ಆ ವಿವರ ಹೀಗಿದೆ. ಕೇಂದ್ರ ಮಟ್ಟದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ಶಮನ ನಿಧಿ ಎಂದಿದ್ರೆ, ಇತ್ತ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂದ್ರೆ ರಾಜ್ಯ ವಿಪತ್ತು ಶಮನ ನಿಧಿ ಎಂದಿದೆ. ಕೇಂದ್ರ ಸರ್ಕಾರವು ಆಯಾ ರಾಜ್ಯಕ್ಕೆ ನೀಡುವ ಒಟ್ಟು ವಿಪತ್ತು ನಿರ್ವಹಣಾ ಅನುದಾನದಲ್ಲಿ 20% ಹಣವನ್ನು ಕಡ್ಡಾಯವಾಗಿ ವಿಪತ್ತು ಶಮನ ನಿಧಿಗೆ ಮೀಸಲಿಡಬೇಕು. ಉಳಿದ 80% ಹಣ ಪರಿಹಾರ ನಿಧಿಗೆ ಅಂದ್ರೆ ಎಸ್ಡಿಆರ್ಎಫ್ಗೆ ಹೋಗುತ್ತೆ. ಇನ್ನು ರಾಜ್ಯಗಳು ಈ ಹಣ ಪಡೆಯುವುದು ಹೇಗೆ ಹಾಗೂ ವಿಪತ್ತು ಶಮನ ನಿಧಿಯ ಪ್ರಮಾಣ ಎಷ್ಟು ಅನ್ನೋದನ್ನು ನೋಡೋಣ. ಎಸ್ಡಿಆರ್ಎಫ್ನಂತೆಯೇ ಎಸ್ಡಿಎಂಎಫ್ ಅಥವಾ ವಿಪತ್ತು ಶಮನ ನಿಧಿಗೂ ಸಹ 75:25 ಅನುಪಾತ ಅನ್ವಯವಾಗುತ್ತದೆ. ಕೇಂದ್ರ ಸರ್ಕಾರ 75% ಹಣ ನೀಡಿದ್ರೆ ರಾಜ್ಯ ಸರ್ಕಾರ 25% ತನ್ನ ಪಾಲನ್ನ ಸೇರಿಸಬೇಕು. ಇದನ್ನ ಪಡೆಯುವ ವಿಧಾನ ಹೇಗೆಂದ್ರೆ, ರಾಜ್ಯ ಸರ್ಕಾರವು ಇದಕ್ಕಾಗಿ ಕೇಂದ್ರಕ್ಕೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಕೇಂದ್ರ ಹಣಕಾಸು ಆಯೋಗವು ಪ್ರತಿ ರಾಜ್ಯಕ್ಕೂ ವಾರ್ಷಿಕವಾಗಿ ನಿಗದಿಪಡಿಸಿದ ಒಟ್ಟು ಮೊತ್ತದ 20% ಭಾಗವನ್ನು ಸ್ವಯಂಚಾಲಿತವಾಗಿ ವಿಪತ್ತು ಶಮನ ನಿಧಿ ಖಾತೆಗೆ ವರ್ಷಕ್ಕೆ 2 ಕಂತುಗಳಲ್ಲಿ ಜಮಾ ಮಾಡುತ್ತದೆ. ಎನ್ಡಿಆರ್ಎಫ್ ಹಂಚಿಕೆಯಲ್ಲಿ 20% ಹಣ ಈ ವಿಪತ್ತು ಶಮನ ನಿಧಿಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುವ ಮೂಲಕ ರಾಜ್ಯಗಳಿಗೆ ಸಿಗುತ್ತದೆ ಎನ್ನುವ ಮಾಹಿತಿ ನೀಡಿದ್ರು ಕರ್ನಾಟಕ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಸಮಿತಿಯ ಮಾಜಿ ನಿರ್ದೇಶಕ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ. ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಬಿಟ್ಟು ಕೆಲವು ಪ್ರಾಜೆಕ್ಟ್ ಇದರಲ್ಲಿ ಮಿಟಿಗೇಷನ್ ಫಂಡ್ ಅಂತ ಬರ್ತದೆ. ಇವಾಗ ಆ ಮಿಟಿಗೇಷನ್ ಫಂಡನ್ನು ಸುಮಾರು 20% ಇರ್ತದೆ ಅವ್ರದ್ದು NDRF ಅಲ್ಲಿನೂ. ಆ ದುಡ್ಡನ್ನ ನಾವು ಫಾರ್ ಎಕ್ಸಾಂಪಲ್ ಡ್ರೌಟ್ ಮಿಟಿಗೇಷನ್ಗೆ ನೀವೇನಾದ್ರು ಸ್ಟಡೀಸ್ ಮಾಡಿ ಏನಾದ್ರು ಮಾಡೆಲ್ ಮಾಡಬೇಕಾದ್ರೆ ಅಂತ ಅದಕ್ಕೆ 100 ಕೋಟಿ ಕೊಟ್ಟಿದ್ದರು ನಮಗೆ. ಅದೇ ಥರ ಇವಾಗ ಲ್ಯಾಂಡ್ ಸ್ಲೈಡ್ ಮಿಟಿಗೇಷನ್ ಅಂತ ಇದೆ ಪ್ರಾಜೆಕ್ಟು. ಇವಕ್ಕೆಲ್ಲ ಸಪ್ರೇಟ್ ಫಂಡ್ ಇದೆ, ಅದು NDRF ಕಡೆಯಿಂದ ಬರ್ತದೆ. ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಿದ್ಧಪಡಿಸುವ ರಾಜ್ಯ ವಿಪತ್ತು ಶಮನ ಯೋಜನೆಗೆ ಅನುಗುಣವಾಗಿ ರಾಜ್ಯ ಕಾರ್ಯಕಾರಿ ಸಮಿತಿಯು ಈ ಹಣವನ್ನು ಕಾಮಗಾರಿಗಳಿಗೆ ಬಿಡುಗಡೆ ಮಾಡುತ್ತದೆ. ಇದಕ್ಕಿರುವ ಮಾನದಂಡ ಮತ್ತು ಮಾರ್ಗಸೂಚಿಗಳು ಏನು ಅಂದ್ರೆ, ಕೇಂದ್ರ ಗೃಹ ಸಚಿವಾಲಯವು ಎಸ್ಡಿಎಂಎಫ್ ಹಣವನ್ನು ಬಳಸುವುದಕ್ಕೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ನೀಡಿದೆ. ರಾಜ್ಯ ಸರ್ಕಾರಗಳು ತಮಗೆ ಇಷ್ಟ ಬಂದ ಹಾಗೆ ಈ ಹಣವನ್ನು ಬಳಸುವಂತಿಲ್ಲ. ಈ ಪೈಕಿ ಪ್ರಮುಖ ಮಾನದಂಡಗಳು ಹೀಗಿವೆ. ವಿಪತ್ತು ಶಮನ ನಿಧಿ ಹಣವನ್ನು ಕೇವಲ ಕಟ್ಟಡಗಳನ್ನು ಕಟ್ಟೋದಕ್ಕೆ ಅಥವಾ ಕಚೇರಿ ವೆಚ್ಚಗಳಿಗೆ ಬಳಸುವಂತಿಲ್ಲ. ಕಡ್ಡಾಯವಾಗಿ ವಿಪತ್ತು ತಡೆಗಟ್ಟುವ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸಬೇಕು. ಆಯಾ ರಾಜ್ಯದಲ್ಲಿ ಹೆಚ್ಚಾಗಿ ಕಾಡುವ ವಿಪತ್ತುಗಳನ್ನು ಆಧರಿಸಿ ಯೋಜನೆಗಳನ್ನು ರೂಪಿಸಬೇಕು. ಈ
ವಿಪತ್ತು ಶಮನ ನಿಧಿಯ ಬಳಕೆಗೆ ಅನುಮತಿಸಲಾದ ಪ್ರಮುಖ ಮಾರ್ಗಸೂಚಿ ಕಾಮಗಾರಿಗಳು ಯಾವುವು ಅಂದ್ರೆ, ಮೊದಲನೆಯದು ಪ್ರವಾಹದಿಂದಾಗುವ ಹಾನಿ ತಡೆಯುವಂಥದ್ದು, ಎರಡನೆಯದು ಭೂಕುಸಿತ ತಡೆಗೆ ಪಶ್ಚಿಮ ಘಟ್ಟ ಮತ್ತು ಕೊಡಗು ಜಿಲ್ಲೆಗಳಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಣ್ಣು ಕುಸಿತ ತಡೆಯುವ ಗೋಡೆಗಳ ನಿರ್ಮಾಣ ಮಾಡುವಂತಹ ಕಾಮಗಾರಿಗಳು, ಭೂಕಂಪ ಮತ್ತು ಸಿಡಿಲು ತಡೆ ಸಾರ್ವಜನಿಕ ಕಟ್ಟಡಗಳನ್ನು ಭೂಕಂಪ ನಿರೋಧಕವಾಗಿಸುವುದು ಮತ್ತು ಗ್ರಾಮೀಣ ಭಾಗದ ಶಾಲೆ ಆಸ್ಪತ್ರೆಗಳಿಗೆ ಸಿಡಿಲು ವಾಹಕಗಳನ್ನು ಅಳವಡಿಸುವುದು. ಇಂತಹ ಕಾಮಗಾರಿಗಳಿಗೆ ವಿಪತ್ತು ಶಮನ ನಿಧಿ ಬಳಕೆಯ ಮಾರ್ಗಸೂಚಿಗಳು ಅನುಮತಿಸುತ್ತವೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಎನ್ನುವುದು ವಿಪತ್ತು ಬಂದಾಗ ಅಂದ್ರೆ ರೋಗ ಬಂದಾಗ ಪಡೆಯುವ ಚಿಕಿತ್ಸೆ. ಆದರೆ ಮಿಟಿಗೇಷನ್ ಫಂಡ್ ಅಥವಾ ವಿಪತ್ತು ಶಮನ ನಿಧಿ ಎನ್ನುವುದು ಮುಂದೆ ರೋಗ ಬಾರದಂತೆ ತಡೆಯುವ ಮುನ್ನೆಚ್ಚರಿಕಾ ಲಸಿಕೆ. ಇವಿಷ್ಟು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಹಾಗೂ ವಿಪತ್ತು ಶಮನ ನಿಧಿಯ ಎಳೆಯ ವಿವರಗಳು.